Rotundolia. Rotundolia. Rotundifolia. Rotundifolia. Polygonal. So all these black mounds, what you see, they're all cryptocurrency users, and lots of them are there, thousands of plants. Then from that root stock, the new plants will come. Each of those rootlets, they produce one new plant. So this is one of the cryptocurrency that is easiest to propagate. That is a flower. ಮಂಜು ಬಾಯ್ಲಿ ಇದನ್ನ ಮೂಸ್ ನೋಡಮ್ಮ. ಹಾಂ, ಮೀನು ಸ್ಮೆಲ್ ಇದೆ. ಯಾವುದು ಒಳ್ಳೆ ರುಚಿಯಾದ ಮೀನಾ, ಕೊಳಿತಿರೋ ಮೀನಾ? ಹಾಂ ಹಾಂ, ಅದು ಯಾಕೆ ಆ ಥರ ಸ್ಮೆಲ್ ಬರ್ತಿರೋದು ಅಂತ ಹೇಳಿದ್ದೀನಿ. ಯಾಕೆಂದರೆ ಇದಕ್ಕೆ ಆ ಪಾಲಿನೇಷನ್ ಮಾಡೋಕ್ಕೆ ಬೇರೆ ಹೂವಿಗೆಲ್ಲ, ಪರಿಮಳದ ಹೂವಿಗೆಲ್ಲ ಜೇನು ಹುಳ ಚಿಟ್ಟೆ ಬಂದರೆ ಇದಕ್ಕೆ ನೊಣ. ಯಾಕೆಂದರೆ ಇಂಥ ಜಾಗದಲ್ಲಿ ಸತ್ತಿದ ಮೀನೆಲ್ಲ ಇರುತ್ತೆ ಹೊಳೆ ಒಣಗಿದಾಗ. ಸೊ ಆ ಸತ್ತಿದ ಮೀನಿಗೆ ಪರಿಮಳ ಇದು ವಾಸನೆಗೆ ಬರ್ತಾವಲ್ಲ ನೊಣಗಳು. ಹಾಂ, ಇದನ್ನು ಪಾಲಿನೇಷನ್ ಮಾಡಿ ಹೋಗ್ತವೆ. ಯಾಕೆಂದರೆ ಆ ಸತ್ತಿದ ಮೀನು ತಿಳ್ಕೊತಾವೆ. ಇದ್ರ ಬಣ್ಣ ನೋಡು ಬಾಯಲ್ಲಿ, ಇದನ್ನು ಸತ್ತಿದ್ದೇನೋ ನೋಡ್ದಂಗೆ ಆಗುತ್ತೆ ನೋಡು. ನೋಡಿದ್ದು ಮಾಂಸ ಕೊಳಿತಿರೋ ಮಾಂಸದಂಗೆ ಕಲರು. ಹಾಂ, ವಾಸನೆನೂ ಹಾಗೆ ಇದೆ. ಸೊ ಈ ನೊಣಗಳು ಇದು ಅಂತ ತಿಳ್ಕೊಂಡು, ಏನು ಮೀನು ಸತ್ತಿದ ಮೀನು ತಿಳ್ಕೊಂಡು ಒಂದು ಪಾಲಿನೇಷನ್ ಮಾಡಿ ಹೋಗ್ತವೆ. ಮತ್ತು ಹೂ ಇಲ್ಲ ಕಾಣುತ್ತೆ ನೋಡಿ, ಸುಮಾರು ಹೂ ಇದೆ ಇಲ್ಲಿ. ಈ ಒಂದು ಇದು ಕಾಣುತ್ತಲ್ಲ ಇಲ್ಲಿ, ಹಾಂ, ಅದೆಲ್ಲ ಹೂವು. ಹಾಂ, ಕಡ್ಡಿ ಥರ ಪ್ರತಿಯೊಂದು ಬೇರಿಂದಲೂ ಹೊಸ ಒಂದೊಂದು ಗಿಡ ಮಾಡ್ಬೋದು ಆ ಬೇರಿಂದ. ಆಮೇಲೆ ಇಲ್ಲಿ ಎದ್ದು ಕಾಣ್ತಾ ಇದೆಯಲ್ಲ, ಅದೆಲ್ಲ ಕ್ರಿಪ್ಟೋಕರೆನ್ಸಿ ಉದಾಸನಿ. ಹೊಳೆ ಒಣಗಿದಾಗ ಮಳೆ ಬರೋಕ್ಕೂ ಇಲ್ಲೊಂದು 4 ಅಡಿ ನೀರು ನಿಲ್ಲುತ್ತೆ ಹಿಂಗೆ, ಇಷ್ಟು ಎತ್ತರಕ್ಕೆ. ಈಗ ಇಂಥ ಜಾಗ ಆದರೆ ಇಷ್ಟು ನೀರು ನಿಲ್ಲುತ್ತೆ. ಅವಾಗೇನಾಗುತ್ತೆ ಅಂದರೆ ಇದು ಈ ಥರ ಹಸಿರು ಎಲೆ ಉದ್ದುದಕ್ಕೆ ಬರುತ್ತೆ. ಇಲ್ಲಿದೆಯಲ್ಲ ಈ ಹಸಿರು ಎಲೆ, ಗಡ್ಡಿ ಥರ ಇರೋ ಎಲೆ, ಅದು ಉದ್ದಾಗಿ ಆ ಫಾಸ್ಟಾಗಿ ಹರಿತಿರೋ ನೀರಲ್ಲಿ ಫುಲ್ ಫೋರ್ಸಲ್ಲಿ ನೀರು ಹೋಗ್ತಾ ಇರುತ್ತಲ್ಲ, ಆ ನೀರಲ್ಲಿ ಹಿಂಗೆ ಅಲ್ಗಾಡ್ಕೊಂಡಿರುತ್ತೆ. ಇದನ್ನು ನಮ್ಮ ಎಕ್ವೇರಿಯಮಲ್ಲೂ ಬೆಳೆದಿದ್ದೀವಿ ನಾವು. ಮತ್ತು ಈ ಎಕ್ವೇರಿಯಮ್ ಅಂಗಡಿಗಳು ಮಾರ್ತಾರೆ ಇದನ್ನ. ಓಕೆ, ಈ ಕ್ರಿಪ್ಟೋಕರೆನು ಶಿವದಾಸನಿ. ಈಗ ಇದ್ರದ್ದು ಬೀಜ ಒಂದು ನೋಡಿದರೆ ಕಂಪ್ಲೀಟ್ ಆಗುತ್ತೆ. ನಾವು ಬೀಜ ಕರೆಕ್ಟಾಗಿ ನೋಡಿಲ್ಲ, ಅದು ಸ್ವಲ್ಪ ಹಳೆ ಗಿಡದಲ್ಲೂ ಬೀಜ ಎಲ್ಲ ಕಾಣುತ್ತಾ ಅಂತ ನೋಡಬೇಕು. ಬೀಜ ಒಂದೇ ಪ್ರಾಪಗೇಷನಿಗೆ ಬೇಕಾಗಿಲ್ಲ, ಆ ಕಡ್ಡಿಗಳು ಸೈಡ್ ಬೇರು ಇದ್ದರೆ ಹೊಸ ಗಿಡ ಬರುತ್ತೆ.